ಯಾಕೆ ಇದು ನಮ್ಮ ಚಿಣಮಿಗೇರಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಕಡಿಕೋಳದ ಮಡಿವಾಳಪ್ಪನವ್ರಿಗೆ ಎಲ್ಲಾ ಧರ್ಮ ಎಲ್ಲಾ ಜಾತಿ ಒಳಗನು ಶಿಷ್ಯರಿದ್ರು. ಬಹುಶಃ ಕೋಳಿ ಸಮಾಜದೊಳಗಿರುವಂತ ಕಡ್ಲೆವಾಡದ ಸಿದ್ದಪ್ಪ ಈಗ ತಾನೇ ನಮ್ಮ ಗವಾಯಿಗಳವರು ಹಾಡಿದ್ರು, ಮೂಕನಾಗಬೇಕು ಜಗದೊಳು ಜಾಕಿಯಾಗಿರಬೇಕು, ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗ ಬೆನ್ನತ್ತಿರ್ಬೇಕಂತ. ಇದು ಯಾರು ಸೆಲೆಕ್ಟ್ ಹಾಡಿದ್ದು ಅಂದ್ರೆ ಕಡ್ಲೆವಾಡದ ಸಿದ್ದಪ್ಪನ ಸೆಲೆಕ್ಟ್ ಹಾಡಿದ್ದು. ಜ್ಞಾನಪೂರ್ಣಂ ಜಯ ಗಂಜೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ, ಅಷ್ಟಾವರಣದ ಸ್ಥೂಲಾಭೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಾಭವೋ, ಕೊಟ್ಟಾನ ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಸಿದ್ಧನೆಂದು ಕರೆಯಿರಿ ಅಂತ ಬರೆದ್ರವ್ರು. ಮಡಿವಾಳಪ್ಪನವ್ರು ಅಂದ್ರು, ಇದ್ರ ನಿನ್ನಂತ ಶಿಷ್ಯ ಇರ್ಬೇಕಪ್ಪ, ಇದ್ರ ನಿನ್ನಂತ ನನ್ನಂತ ಗುರು ಇರಬೇಕು, ನಿನ್ನಂತ ಶಿಷ್ಯ ಇರಬೇಕು, ಹೇಳ್ದಂಗ ನಡ್ಕೊಂತಿಲ್ಲ ಅಂತ ತಿಳ್ಕೊಂಡು ಕಡ್ಲೆ ಹೊಡೆದ ಸಿದ್ದಪ್ಪನನ್ನ ಸದಾವಕಾಲ ಸ್ಮರಿಸ್ತಿದ್ರು. ಮೂಕನಾಗಬೇಕು ಅಂತ ಎದಕ್ಕ ಹಾಡು ಬಂತು ಅಂದ್ರೆ ಇದು ಹೇಳಿ ನನ್ನ ಮಾತಿಗೆ ವಿರಾಮಿಸ್ಬಿಡ್ತಾನೆ. ಬಹುಶಃ ಕಡ್ಲೆ ಹೊಡೆದ ಸಿದ್ದಪ್ಪ ದನ ಕಾಯ್ತಿದ್ದ. ಯಾಕ ದನ ಕಾಯುವಂತ ಗಳಿಗೆ ಒಳಗ ಕಡ್ಲೆ ಹೊಡೆದಿಂದ ಗೌಡ್ರು ದಿನನಿತ್ಯನು ಕೂಡ ಮಹಾಂತನ ಗುಡ್ಡಕ್ಕ ಕಡ್ಕೊಳಕ ಜಂಬೇರಾಳಕ್ಕ ಬರ್ತಿದ್ರು. ಅವ ಕಡ್ಲೆ ಹೊಡೆದ ಸಿದ್ದಪ್ಪ ಕೇಳದ, ಎಲ್ಲಿಗೆ ಹೊಂಟಿರಿ ನೀವು? ಪ್ರತಿ ಉಂಡಿ ಬಂತು ಅಮಾಸಿ ಬಂತಂದ್ರೆ ಹೋಗ್ತಿರಲ್ಲ, ಎಲ್ಲಿಗೆ ಹೋಗ್ತಿರ ಅಂದ. ಹಿಂಗಪ್ಪ, ನಾನು ಜಂಬೇರಾಳಕ್ ಹೋಗ್ತೀನಿ, ಅಲ್ಲಿ ಮಡಿವಾಳವ ಶಿವಯೋಗಿ ಶಿವಾನುಭವ ನಡೆಸ್ತಾರ, ಅನುಭವವನ್ನ ನಡೆಸ್ತಾರ. ಅವ್ರ ಅನುಭವದೊಳಗೆ ಹೋಗಿ ಮನಸ್ಸು ಶಾಂತಿ ಮಾಡ್ಕೊಂಡು ಬರ್ತೀನಿ, ನೈಜವಾಗಿರುವಂತ ಅನುಭವವನ್ನ ಹೇಳ್ತಾರ ಅವ್ರು ಅಂದಾಗ, ನಡ್ರಿ ನಾನು ಬರ್ತೀನಿ ಅಂತೇಳಿ ಮನ್ಯಾಗ ಯಾರಿಗೂ ಕೂಡ ಹೇಳಲಾರ್ದೇನೆ ಹೋಗ್ಬಿಟ್ಟ. ಮನ್ಯಾಗ ಎಲ್ಲರೂ ಕೂಡ ಬೈದ್ರು. ಆದ್ರೂ ಕೂಡ ಯಾರ ಮಾತು ಕೇಳಲಾರ್ದೇನೆ ಕಡ್ಲೆ ಹೊಡೆದ ಸಿದ್ದಪ್ಪ ಮಡಿವಾಳಪ್ಪನವರ ಶಿಷ್ಯನಾಗಿ ಮಡಿವಾಳಪ್ಪನವರ ಕಡೆಯಿಂದ ಲಿಂಗ ದೀಕ್ಷೆಯನ್ನ ತಗೊಂಡು ಬಹುಶಃ ಸದಾವಕಲ ಮಠದೊಳಗಿದ್ದುಕೊಂಡು ಸೇವೆಯನ್ನ ಸಲ್ಲಿಸಬೇಕಾದ್ರೆ ಒಂದು ಸಾರಿ ಏನಾಗಿತ್ತು ಅಂದ್ರೆ ಈ ಚಿಂಚೋಳಿಗೆ ಹೋಗ್ತಿದ್ರು. ಸುಲೇಪೇಟದ ಚಿಂಚೋಳಿಗೆ ಹೋಗ್ಬೇಕಾದ್ರ ಕಡ್ಕೋಳ ಮಠದಾಗ ಕುಂತಾಗ ಕಡ್ಲೆ ಹೊಡೆದ ಸಿದ್ದಪ್ಪನ ಒಂದು ಚಟ ಏನಂದ್ರೆ ನಡು ನಡು ಮಾತಾಡ್ತಿದ್ದ. ಅಂದ್ರೆ ಗುರುವಿಗೆ ಯಾವತ್ತೂ ಬಿಟ್ಟು ಕೊಡ್ತಿರ್ಲಿಲ್ಲ. ಅವಾಗ ಯಾರೋ ಭಕ್ತರು ಬಂದಾಗ ನಡು ಮಾತಾಡಬೇಕಾದ್ರೆ ಕಡ್ಲೆ ಹೊಡೆದ ಸಿದ್ದಪ್ಪ ಮಡಿವಾಳಪ್ಪನವ್ರು ಅಂದ್ರ ಅಂತ ಎಟ್ರೆ ಮಾತಾಡ್ತೇವ ಸಿದ್ದ, ಒಟ್ಟ ಮಾತಾಡಕ್ ಹೋಗ್ಬೇಡ, ಅವ್ರ ಜೊತೆ ಮಾತಾಡತ್ತೀನಿ ಆಮೇಲೆ ಮಾತಾಡಗಿತ್ತು, ಸುಮ್ಮ ಜರ ಗಪ್ಪಾಗ ಮೂಕಾಗ ನೋಡಮಂತ ಇಟ್ಟೆ ಅಂದಿದ್ ನೋಡ್ರಿ. ಬರೀ ಮೂಕಾಗಿ ಇಟ್ಟೆ ಆಗ ಅಂದಿದ್ದಕ್ಕ ಒಟ್ಟ ಮಾತೇ ಆಡ್ಲಿಲ್ಲ. ಇವ್ರಿಗೆ ಹೆಂಗ್ರೆ ಮಾತಾಡಿಸ್ಬೇಕಂತೇಳಿ ಸುಲೇಪೇಟೆ ಕರ್ಕೊಂಡು ಹೋದ್ರು, ಮಾತಾಡ್ಲಿಲ್ಲ. ಈ ಸುಲೇಪೇಟದ ಸನಿ ಹೋಗ್ಬೇಕಾದ್ರ ಆ ಸಂದರ್ಭದೊಳಗ ಬಹುಶಃ ಇದೇ ಸಮಾಜದವರು ಊರು ಕಾಯ್ತಿದ್ರು. ವಾಲಿಕಾರ್ ಅಂತ ತಿಳ್ಕೊಂಡು ಇವತ್ತು ನಂಬಲ್ಲಿ ಅದಾರ. ಬಹುಶಃ ಅವ್ರಲಿಂತಾನೆ ಎಲ್ಲಾ ಕಾರ್ಯಗಳು ನಡೀತಾವ. ಬಹುಶಃ ಆ ಸಂದರ್ಭದೊಳಗನು ಊರನ್ನ ಕಾಯುವಂತ ವಾಲಿಕಾರ ಸುತ್ತನು ಬಡಿಗೆ ಹಿಡ್ಕೊಂಡು ತಿರುಗಾಡಬೇಕಾದ್ರೆ ಮಡಿವಾಳಪ್ಪನವ್ರು ಹೋಗಿ ಅವ್ರಿಗೆ ಅಂದ್ರಂತ, ಹಿಂದೊಬ್ಬ ಹೊಂಟನಪ್ಪ, ಅವ ಮಾತಾಡಂದ್ರು ಮಾತಾಡಲಾಗ್ಯಾನ, ಹೆಂಗ್ರೆ ಮಾಡೋನು ಬಾಯಿ ಬಿಡಿಸ್ರಿ ಅಂತಂದಾಗ, ನೀವು ಮುಂದಕ್ಕೆ ಹೋಗ್ರಿ ನಾವು ಬಿಡಿಸ್ತೀವಿ ಅಂತ ತಿಳ್ಕೊಂಡ್ ಅಂದಾಗ ಮಡಿವಾಳಪ್ಪನವ್ರು ಮುಂದಕ್ಕೆ ಹೋಗ್ತಾರ. ಕಡ್ಲೆ ಹೊಡೆದ ಸಿದ್ದಪ್ಪ ಇನ್ನೊಂದು ಕುದುರೆ ಮೇಲೆ ಬರ್ತಾನ. ಬಂದ ಕೂಡ್ಲೇನೆ ಇನ್ನೇನು ಯಾವ್ರತ್ತ ಕೇಳದ ಕೂಡ್ಲೆ ಅವ ಬಾಯಿ ತೆಗದೇ ಇರುವಂತ ಸಂದರ್ಭದೊಳಗ ಬಾಯಿ ಕೊಟ್ರು ನೀ ಮಾತಾಡಲ್ಲ ಅಂತ ತಿಳ್ಕೊಂಡು ಬಡಿಗೆ ತಗೊಂಡು ಹೊಡೆದ್ರು ಕೂಡ ಮಾತಾಡ್ಲಿಲ್ಲ ಕಡ್ಲೆ ಹೊಡೆದ ಸಿದ್ದಪ್ಪ. ಎಂದ ನನ್ನ ಗುರು ನನಗ ಮೂಕಾಗ ಅಂದನಂದ್ರ ಅವತ್ತಿಂದು ನಾ ಮೂಕೆ ಆಗ್ಬೇಕಂತ ತಿಳ್ಕೊಂಡು ಒಟ್ಟ ಮಾತಾಡ್ಲಿಲ್ಲ. ಚಿಂಚೋಳಿ ಮುಗಿಸ್ಕೊಂಡು ಕಡ್ಕೊಳಕ್ ಬಂದ್ರು. ಕಡ್ಕೊಳಕ್ ಬಂದ ಕೂಡ್ಲೇನೆ ಕಡ್ಲೆ ಹೊಡೆದ ಸಿದ್ದಪ್ಪ ಬಟ್ಟಿ ಎಲ್ಲ ತೆಗೆದು ಬಹುಶಃ ಮಡಿವಾಳಪ್ಪನವ್ರು ನೋಡ್ತಾರ, ಮೈ ಎಲ್ಲಾ ಬಾಸುಂದಿ ಬಂದಿರ್ತದ. ಏನದಾರಪ್ಪ ನಿನಗೆ ಹೆಂಗ್ ಹೊಡೆದಾರಲ್ಲ ಅಂತ ತಿಳ್ಕೊಂಡು ಮಡಿವಾಳಪ್ಪನವ್ರು ಕಣ್ಣೀರ್ ತೆಗಿತಾರ. ಕಡ್ಲೆ ಹೊಡೆದ ಸಿದ್ದಪ್ಪನವ್ರಿಗೆ ಮುಂದೆ ನಿಂದ್ರಿಸ್ಕೊಂಡ್ ಅಂತಾರಂತ, ಇದ್ರ ನಿನ್ನಂತ ಶಿಷ್ಯ ಇರ್ಬೇಕಪ್ಪ, ಮಾತಾಡೋ, ದಯವಿಟ್ಟು ಮಾತಾಡೋ, ನಾನೇ ಹೇಳತ್ತೀನಿ ಮಾತಾಡೋ ಅಂತಂದಾಗ ಅವಾಗ ಮಡಿವಾಳಪ್ಪನವ್ರಿಗೆ ಕಡ್ಲೆ ಹೊಡೆದ ಸಿದ್ದಪ್ಪ ಅಂತನಂತ, ಯಪ್ಪ ನಂದೆಂತರ್ ಜನ್ಮ, ಮಾತಾಡಬೇಡಂತನು ನೀನೇ ಅಂತಿ, ಮಾತಾಡಂತನು ನೀನೇ ಅಂತಿ, ಮೂಕಾಗಂತನು ನೀನೇ ಅಂತಿ, ಮಾತಾಡಂತನು ನೀನೇ ಅಂತ, ನಾ ಏನ್ ಮಾಡಸೈಲಿ ಅಂದಾಗ ಅವಾಗ ಮಡಿವಾಳಪ್ಪನವ್ರು ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು, ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗ ಬೆನ್ನತ್ತಿರ್ಬೇಕಂತ ಹಾಡನ್ನ ಬರುದ್ರು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಬಹುಶಃ ಬಹಳ ಸುಂದರವಾಗಿರುವಂತ ಅರ್ಥಗರ್ಭಿತವಾಗಿರುವಂತ ಕಾರ್ಯಕ್ರಮವನ್ನ ಇವತ್ತು ಜರುಗಿತು ಅನ್ನುವಂತ ಮಾತು ಹೇಳಿ ನನ್ನ 4 ಮಾತುಗಳನ್ನ ಗುರುಗಳ ಪದಕ್ಕೆ ಅರ್ಪಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಸತ್ಯಂ ಶಿವಂ ಸುಂದರಂ.